ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿಯ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ರಾಜಕೀಯ ಪ್ರವೇಶ ಮಾಡಿ 50 ವರ್ಷಗಳು ಪೂರ್ಣಗೊಂಡಿದೆ. ಹೀಗಾಗಿ ಬೃಹತ್ ಸಮಾವೇಶಕ್ಕೆ ಕಮಲ ಪಡೆ ಸಿದ್ಧತೆಯನ್ನ ನಡೆಸ್ತಾ ಇದೆ. ಯಡಿಯೂರಪ್ಪ ರಾಜಕೀಯ ಪ್ರವೇಶ ಮಾಡಿ 50 ವರ್ಷ ಪೂರ್ಣಗೊಂಡಿರುವಂತದ್ದು. ಬೃಹತ್ ಸಮಾವೇಶಕ್ಕೆ ಕಮಲ ಪಡೆಯಿಂದ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಸಮಾವೇಶ ಆಯೋಜನೆಗೆ ನಿರ್ಧಾರವನ್ನ ಕೈಗೊಂಡಿದ್ದಾರಂತೆ ಹಿರಿಯರು. ಸಿದ್ದರಾಮೋತ್ಸವ ಮಾದರಿಯಲ್ಲೇ ಬೃಹತ್ ಸಮಾವೇಶ ಮಾಡೋಕೆ ಮುಂದಾಗಿದ್ದಾರೆ ಬಿಜೆಪಿಗರು. ಸಮಾವೇಶ ಸಂಬಂಧ ಬಿಜೆಪಿಗರಿಂದ ಪೂರ್ವಭಾವಿ ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿಯ ಹಿರಿಯ ನಾಯಕ ಬೃಹತ್ ಹಿರಿಯ ನಾಯಕರಾದಂತಹ ಬಿಎಸ್ ಯಡಿಯೂರಪ್ಪ ಈಗಾಗಲೇ 50 ವರ್ಷವನ್ನ ಕೂಡ ಪೂರ್ಣಗೊಳಿಸಿರುವಂತದ್ದು ರಾಜಕೀಯ ಒಂದು ಜೀವನದಲ್ಲಿ. ಮುಂಬರುವಂತಹ ಮೇ ತಿಂಗಳಲ್ಲಿ ಚಿತ್ರದುರ್ಗದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳೋಕೆ ತೀರ್ಮಾನವನ್ನ ಕೂಡ ತೆಗೆದುಕೊಂಡಿದ್ದಾರಂತೆ. ಈ ಕಾರ್ಯಕ್ರಮಕ್ಕೆ ಅಭಿಮಾನೋತ್ಸವ ಎನ್ನುವಂತಹ ಹೆಸರನ್ನ ಕೂಡ ಇಡೋಕೆ ಮುಂದಾಗಿದ್ದಾರಂತೆ. ಒಟ್ಟಾರೆಯಾಗಿ 10 ಲಕ್ಷ ಜನರನ್ನ ಸೇರಿಸುವಂತಹ ಗುರಿಯನ್ನ ಕೂಡ ಹೊಂದಿರುವಂತದ್ದು. ಈಗಾಗಲೇ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ನಾಯಕರು ಸಭೆಯನ್ನ ಕೂಡ ನಡೆಸಿದ್ದಾರೆ. ಈ ಕುರಿತಂತೆ ಚರ್ಚೆಯನ್ನ ಕೂಡ ಮಾಡಿರುವಂತದ್ದು. ಚಿತ್ರದುರ್ಗದಲ್ಲಿ ಸಮಾವೇಶ ಆಯೋಜನೆ ಮಾಡೋಕೆ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಸಿದ್ದರಾಮೋತ್ಸವ ರೀತಿಯಲ್ಲೇ ಅಭಿಮಾನೋತ್ಸವ ಎನ್ನುವಂತಹ ಕಾರ್ಯಕ್ರಮವನ್ನ ಅದು ಯಡಿಯೂರಪ್ಪನವರಿಗೆ ಪೂರಕವಾದಂತಹ ಹಾಗೆ ಒಂದು ಗೌರವ ಸಮರ್ಪಿಸುವಂತಹ ಕಾರ್ಯಕ್ರಮ ಇದಾಗಿದೆ. ಮೇ 16ಕ್ಕೆ ಬೃಹತ್ ಸಮಾವೇಶಕ್ಕೆ ಬಿಜೆಪಿಗರು ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಸಮಾವೇಶಕ್ಕೆ ಮುಖ್ಯ ಅತಿಥಿಯಾಗಿ ಅಮಿತ್ ಶಾ ಅವರು ಕೂಡ ಆಗಮಿಸ್ತಾ ಇದ್ದಾರೆ. 10 ಲಕ್ಷ ಜನರನ್ನ ಸೇರಿಸಬೇಕು ಅನ್ನೋದು ಬಿಜೆಪಿ ನಾಯಕರ ಪ್ಲಾನ್ ಕೂಡ ಆಗಿದೆ. ಪ್ರತಿ ಜಿಲ್ಲೆಯಿಂದ 30,000 ಜನರನ್ನ ಕರೆತರುವ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗ್ತಾ ಇದೆ. ಇದೇ ಕಾರಣಕ್ಕೆ ಚಿತ್ರದುರ್ಗ ಆಯ್ಕೆಯನ್ನ ಮಾಡಿಕೊಂಡಿದ್ದಾರಂತೆ ಬಿಜೆಪಿ ನಾಯಕರು. ಈ ಸಮಾವೇಶದ ಮೂಲಕ 2028ಕ್ಕೆ ಚುನಾವಣೆಗೆ ರಣಕಹಳಿಯನ್ನ ಕೂಡ ಊದಲಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ನಾವು ಗಮನಿಸ್ತಾ ಹೋಗಿದರೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಒಂದು ಪ್ರಿಪರೇಷನ್ಸ್ ಕೂಡ ಸ್ಟಾರ್ಟ್ ಆಗ್ತಾ ಇರುವಂತದ್ದು. 2028ರ ವಿಧಾನಸಭೆಯ ಚುನಾವಣೆಗೆ ಈಗಿನಿಂದಲೇ ಒಂದು ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅದರ ಪೂರಕವಾಗಿಯೇ ಮೇ 16ಕ್ಕೆ ಒಂದು ಬೃಹತ್ ಸಮಾವೇಶವನ್ನ ಕೂಡ ಹಮ್ಮಿಕೊಂಡಿದ್ದಾರೆ ಚಿತ್ರದುರ್ಗದಲ್ಲಿ. ಚಿತ್ರದುರ್ಗ ಯಾಕೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹತ್ತಿರವಾಗುವಂತಹ ಒಂದು ಪಾಯಿಂಟ್ ದಾವಣಗೆರೆ ಆರ್ ಚಿತ್ರದುರ್ಗ. ಆದ್ರೆ ಚಿತ್ರದುರ್ಗನೇ ಬೆಸ್ಟ್ ಅಂತ ಅನ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ 10 ಲಕ್ಷ ಜನರನ್ನ ಸೇರಿಸಲೇಬೇಕು ಅಂತ ಬಿಜೆಪಿ ನಾಯಕರು ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಒಂದು ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಕೂಡ ನಡೆಸಿದ್ರು. ಆ ಸಭೆಯಲ್ಲಿ ತೀರ್ಮಾನವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕೂಡ ಭಾಗಿಯಾಗ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎನ್ನಲಾಗ್ತಾ ಇದೆ. ಸಮಾವೇಶದ ಮೂಲಕ 2028ರ ಒಂದು ಚುನಾವಣೆಗೆ ರಣಕಹಳಿಯನ್ನ ಕೂಡ ಮೊಳಗಿಸಲಿದ್ದಾರೆ ಬಿಜೆಪಿ ನಾಯಕರು ಇಲ್ಲಿಂದಲೇ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.